ಜೈಲಿನ ಕರ್ಮಕಾಂಡ ವಿಡಿಯೋ ಕೇಸ್ ಎನ್ಐಎಗೆ ವಹಿಸಿ ಅಮಿತ್ ಶಾಗೆ ಹಿಂದೂ ಮುಖಂಡ ತೇಜಸ್ ಗೌಡ ಪತ್ರವನ್ನು ಬರೆದಿದ್ದಾರೆ. ಜೈಲಿನಲ್ಲಿ ಐಸಿಸ್ ಉಗ್ರನು ಮೊಬೈಲ್ ಅನ್ನು ಬಳಸ್ತಾ ಇದ್ದಾನೆ. ಕಾಮಿ ಉಮೇಶ್ ರೆಡ್ಡಿಗೂ ಜೈಲಾಧಿಕಾರಿಗಳು ಮೊಬೈಲ್ ಅನ್ನು ನೀಡಿದ್ದಾರೆ. ಜೈಲಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಆರೋಪವನ್ನ ಮಾಡಿ ಪತ್ರವನ್ನು ಬರೆದಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಭದ್ರತಾ ಲೋಪಗಳು ಮರುಕಳಿಸುತ್ತಿವೆ. ಐಸಿಸ್ ನಂಟಿರುವ ಉಗ್ರನಿಗೆ ವಿಐಪಿ ಸೌಲಭ್ಯ ಜೈಲಲ್ಲಿ ಸಿಗ್ತಾ ಇದೆ. ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ದೇಶದ ಭದ್ರತೆಗೆ ಧಕ್ಕೆಯನ್ನ ತರುವಂತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ದೇಶದ ಹಿತದೃಷ್ಟಿಯಿಂದ ಎನ್ಐಎ ತನಿಖೆಯನ್ನ ನಡೆಸುವಂತೆ ಪತ್ರದಲ್ಲಿ ಆಗ್ರಹಿಸಲಾಗ್ತಾ ಇದೆ. ಸಹಜವಾಗಿಯೇ ಐಸಿಸ್ ಉಗ್ರನ ಕೈಯಲ್ಲಿ ಮೊಬೈಲ್ ಇದ್ದದನ್ನ ಗಮನಿಸಿದಂತಹ ಪ್ರತಿಯೊಬ್ಬ ನಾಗರಿಕರು ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಭದ್ರತೆ ಅಂತ ಬಂದಂತಹ ಸಂದರ್ಭದಲ್ಲಿ ಜೈಲಾಧಿಕಾರಿಗಳು ಈ ರೀತಿಯಾಗಿ ನಡ್ಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ. ಯಾಕೆ ಜೈಲಿನ ಒಳಗಡೆಯೇ ಕೂತ್ಕೊಂಡು ಮತ್ತಷ್ಟು ಉಗ್ರ ಚಟುವಟಿಕೆಗಳಲ್ಲಿ ಆಕ್ಟಿವ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈಗಾಗಲೇ ಏನು ಜೈಲಿನಲ್ಲಿ ಇರುವಂತಹ ಈ ಉಗ್ರರ ಚಟುವಟಿಕೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಎನ್ಐಎ ಗಮನದಲ್ಲಿ ಇಟ್ಕೊಂಡಿರುತ್ತೆ. ಸೊ ಹಾಗಾಗಿ ಇದೀಗ ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ತೇಜಸ್ ಗೌಡ.